ಏನು ಅದೇ ಎಲ್ಲ ವಟಾಸ್ಕ ಸತ್ತೋಯ್ತಾರ ಅಷ್ಟೇ. ಗೊತ್ತಿನಂತ ಮಾತೊಂದು ಗೊತ್ತೇ. ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಮ್ಮ ಕೆನೆಯವರೇ ಅಡುಗೆ ಮಾಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ ಹಬ್ಬದಲ್ಲಿ ಅವ್ರಿಗೆ ತಿಂದಿದ್ದು ಸಾಕಾಗಲಿಲ್ಲ ಅಂತೆ, ಅದಕ್ಕೆ ಮತ್ತೆ ಬೇಕು ಅಂತ ಕೇಳ್ತಂದ್ರು. ನನಗೆಲ್ಲಂತೂ ಮಾಡೋಕ್ಕಾಗಲ್ಲ, ಬೇಕಾದರೆ ನೀವು ಮಾಡ್ಕೊ ಅಂತ ಹೇಳಿದೆ. ನನಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್. ಹೆಂಗೋ ಒಟ್ಟಲ್ಲಿ ಮಾಡಬೇಕು, ತಿನ್ನಬೇಕು ಅಷ್ಟೇ. ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತೀನಿ, ಅವರೇ ಮಾಡ್ತಾರೆ. ಹೆಂಗೆ ಮಾಡ್ತಾರೆ, ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ನಾನು ಮಾಡಿರೋದು ತಿಂದ್ಬಿಟ್ರೆ ಇವಳು ಕಳೆದೋಗ್ತಾಳೆ. ನಿಜ ಮಿಸ್ಸೇ ಇಲ್ಲ, ಯಾವ ಹೋಟ್ಲಲ್ಲೂ ಕೊಡಲ್ಲ, ಅಷ್ಟೊಂದು ಟೇಸ್ಟ್ ಕೊಡ್ತೀನಿ. ಕಳೆದೋಗದೇನು ಸಾಕು, ಹೊಟ್ಟೆ ಏನಾಗದೆ ಇದ್ರೂ ಸಾಕು, ಕಳೆದೋಗೋದೇನು ಬೇಡ. ಬರೀ ಫ್ರೆಂಡ್ಸ್ ನೋಡೋಣ ಹೇಗೆ ಮಾಡ್ತೀನಿ ಅಂತ. ಫ್ರೆಂಡ್ಸ್ ನನಗೆ ಎಲ್ಲೆಲ್ಲಿ ಏನೇನು ಐಟಮ್ ಮಾಡಿದ್ರೆ ಅಂತ ನಂಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳ್ತೀನಿ. ತಗೊಳಕ್ಕೆ ಹೇಳಿದ್ದೀನಿ, ತಗೊಳ್ತಾ ಇದ್ದಾಳೆ. ಏನು ತಗೊಂಡು ಮಾಡಿದ್ದೆ ಮುಸ್ಕೆ? ಫಸ್ಟ್ ಅಲ್ಲೂ ಉಚ್ಕೋಬೋಗು. ಫ್ರೆಂಡ್ಸ್ ನನ್ನ ಮಗ ಬಂದ. ಹಾಯ್ ಮಾಡಪ್ಪ, ಹಾಯ್ ಮಾಡು. ಹಾಯ್ ಏನು ಅಪ್ಪಿ ಬೇಕಾ? ಅಪ್ಪಿ ಬೇಕಾ ಹೇಳು. ಏನೋ 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 ಲೇ, ಏನೋ ಸ್ಮಾರ್ಟಾಗಿ ಕಾಣ್ತಾ ಇದೀಯಾ. ನಿನಗೆ ಒಂದೊಂದಾಗಿ ಹೇಳ್ಕೊಡೋಕ್ಕಿಂತ ನಾನೇ ಮಾಡ್ಬಿಡೋದು ಆಸೆ ಅನ್ನಿಸ್ತದೆ. ಮಾಡ್ಕೊಡೇನೆ, ಮುಚ್ಕೊಂಡು ಮಾಡು. ನೀ ಬಾಂತಿ ಅಲ್ವಾ, ಏನು ಮುಟ್ಟಾಗಿಲ್ಲ. ಮುಚ್ಕೊಂಡು ಮಾಡು. ನಮ್ಗೆ ತಿನ್ನೋದು ಮಾತ್ರ ಗೊತ್ತು. ಬಟ್ರಗಳು ಮುಸ್ಕಿ ಮದುವೆ ಈಗ ಹಾಕೋದು ಕಣ್ಣೀರು ಬರೋದು ನಿಜ. ಹಾಕ ನೋಡು, ಕಣ್ಣೀರು ಬರ್ದ್ರೆ ನಿಜ ಅಂತ ನಮ್ಕ ನೋಡ. ಆಯ್ತು, ನಾವು ಎಲ್ಪ್ ಎಲ್ಲ ಮಾಡಲ್ಲಪ್ಪ. ಇನ್ನೊಂದು ಸಣ್ಣ ಕುಯ್ಯಿ ಇಪ್ಪು ಪಟ್ಟಿ ಕುದ್ರ ನೀನ್ ತಾನೇ ಉದ್ದು ಕಟ್ ಮಾಡೋದು. ಉದ್ದು ಕಟ್ ಮಾಡೋದು ದಪ್ಪ ದಪ್ಪಕ್ಕಲ್ಲ. ಮುಸ್ಕಿ ಬಾಂತಿ ಅಂತಿದೆ, ನೀ ಅದೇ ಕಾಯಿಸದೆ ಸರ್ಕಡೆ ಅದನ್ನೇ ಆಯ್ತಾ ಇಲ್ಲ ನಿನ್ ಕಲ್ತಿಕೊಂಡ್ಬಿಡ್ತೀನಿ. ಸಣ್ಣ ಸಣ್ಣ ಕುಯ್ಯಿ ಮರ ಯಾವ ನಾನು ಕುಯ್ಯದೇ ಈಗ ತಿಂದಿಲ್ಲ. ನಾವು ಮಾಡೋದೇ ಈಗ ಮಾಡ್ಕೊಟ್ರೆ ತಿನ್ಬೇಕು. ನೀವ್ ಹೆಂಗಸು ಡೈಲಿ ಅಡುಗೆ ಮಾಡಿದ್ರೆ ನಿಮ್ ಕೆಲಸ ಮರಗಿದ್ರೆ ಅಟ್ಲಿ ಕುಂದ್ಗೆ ಏನ್ ಮಾಡಿದ್ರೆ ತಿನ್ಕ ಬಿದ್ದಿರ್ತಿದ್ರಿ. ಅಕ್ಕಿ ಮಾಡಿ ಹೇಳ್ತೀನಿ, ನೀರು ಇಸ್ಕೊತೀರಿ, ಪಾತ್ರೆ ಬೆಳ್ತಿದ್ರಿ, ಅಡುಗೆ ಮಾಡ್ತೀರಿ, ಪಾಠ ಹೋಗ್ತೀರಿ. ಇನ್ನೇನ್ ಕೆಲಸ ಹಂಗ ಚಿಕನ್ ಮಾಡಿ ಆಗದ. ನಮ್ಗೆ ಒಟ ಒಳಗೆ ಕಲ್ಸಿದ್ರೆ ಒಂದ್ ಸ್ಕೂಲ್ ಹೋಗ್ಬೇಕಾದ್ರೆ ಕಲ್ಸಿರ್ತಾನೆ. ನಮ್ಗ ಯಾರು ಕೊಟ್ರು, ನಾವು ಹೆಣ್ಣಾಯ್ಕರಾಗಿದ್ರೆ ನಾವು ಕಲ್ತಿರೋ. ನಾವು ಹುಲಿ ಕಲೆ, ಹುಲಿ ರಾಜ್ಯ, ಹುಲಿ ಮನ್ಸಾಗ ಏದಿಕ್ಲೆ ಹೊಟ್ಟೆ ಕಾಯಿಲೆ. ಗೇಯ್ಬೇಕ, ತಿನ್ಬೇಕ, ಕುಡಿಬೇಕು, ಜೀವನದಾಗೆ ಸೆಂಟ್ ಇಲ್ಲ. ಚಿಕನ್ ತಿನ್ನೋದು ಸಾಕು, ಇಲ್ಲಿ ಕುಯ್ಯೋದು ಸಾಕು ಅಂತ ಇದ್ರ ಬದಲು ಹೋಟೆಲ್ ತಗೊಂಡು ತಿಂದ್ಬಿಟ್ಟಿದ್ರೆ ಸರಿಯಾಗಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೀರ್ನಾದ್ರೆ ಇರೋ ಬಿಡಿಗೆ ತಗೊಂಡ್ಬಿಟ್ಟು ನನ್ನ ಕಡೆ ಮಾಡಿಸ್ತಾರ. ತರಕಾರಿ ಎಲ್ಲ ಕಟ್ ಮಾಡ್ತಿದ್ದ, ನಾವು ಬಂದೆ. ಪಾಪ ಹೇಳ್ತಿತ್ತು, ಪಾಪ ಮಲಗ್ಸೋಣ ಅಂತ. ಬನ್ನಿ ಇವಾಗ ಕೆನೆ ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಣ. ಬಂದೆ ಅದೇ ತೊಳ್ಕೋಬೇಕು. ಅಂತ ಬೇಗ ಬೇಗ ತೊಳಿಬೇಕೇನೆ. ನಿನ್ನಂತವನು ಒಂದಿನ ಮನೆ ಕೆಲಸ ಮಾಡೋ ಅಂದ್ಬಿಟ್ರೆ ಅದೇ ಎಲ್ಲ ವಟಾಸ್ಕ ಸತ್ತೋಯ್ತಾರ ಅಷ್ಟೇ. ತೊಳಿಬೇಕು ಜಲ್ದಿ. ಮಸಾಲೆಗೆ ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕ ಮಸಾಲ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ರುಬ್ತಾ ಇದ್ದಾನೆ ನೋಡಿ. ಬುಸ್ಕಿ ಹೇಳ್ದಂಗೆ ಎಲ್ಲ ಐಟಮ್ ಹಾಕೊಂಡಿದ್ದೀನಿ. ಇವಾಗ ಹಾಕೊಂಡು ರುಬ್ಬಿಡೋಣ ಬನ್ನಿ. ಗಮ್ಮತ್ತ
ನಾನೇ ತಾನೇ ಎಲ್ಲ ಹಾಕೊಂಡಿರೋದು ನೋಡ್ಬೋದು. ಸಾಕಷ್ಟಿಯಾ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಹೆಂಗೆ ಅಡುಗೆ ಮಾಡ್ತೀನಿ ಅಂತ ನೀವು ನೋಡ್ತಾ ಇರಿ. ಮಾಡಕ್ಕೆ ನಾನು ರೆಡಿ ಇದ್ದೀನಿ, ನೋಡಕ್ಕೆ ನೀವು ರೆಡಿ ಇರಿ ಅಷ್ಟೇ. ನೋಡಿದೆ ಗ್ಯಾಸ್ ಎಣ್ಣೆ ಫ್ರೆಂಡ್ಸ್, ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಆಯ್ತು ಫ್ರೆಂಡ್ಸ್. ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ವಾಯ್ಸ್ ಜೋರಾಗಿ ಕೇಳಲ್ಲ. ನಾವಿನ್ನೂ ಮೈಕ್ ತಗೊಳ್ಳಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಗೆ ತಗೋತೀವಿ. ಆಯ್ತು, ತಗೊಂಡ್ಬಿಡಿ. ಇದೆ ಈಗ ನಾನು ತಂದೆ ಏನಂತಂದಿದ್ದೀವಲ್ಲ, ಹಂದಿ ಮೋಸ. ಜಾಸ್ತಿ ತೊಳೆದ್ರ ಟೇಸ್ಟು ಹೊರಟೋಗುತ್ತೆ. ತೊಳೆದೇ ಬೇಡ, ಅಲ್ಲಿ ತಿನ್ನು. ಹಸಿ ಮೋಸನೆ ತಿಂದಿರ ಮಕ್ಕಳು ಯಾವ್ದ ಕೇಳೋಬೇಕಾರ ಯಾವ್ದಾವೆ ನಾಯಿ ಕೂತ್ಕೊಡ್ರೆ ತಿನ್ಕೊಂಡ್ಬಿಡ್ತೇವೆ ನೀವು. ನಾಯಿ ಕುಯ್ಕ ಮಾಂಸ ಸಾರು ಮಾರು ಅಂತ ನನಗೆ ನಾಯಿ ಬಾಡು ಅಂತ ಹೇಳ್ಬಿಟ್ಟು ತಿನ್ಕೇತೀನಿ. ಚಿಕನ್ ತೊಳ್ಕೊತಾ ಇದ್ದೀನಿ. ಕಾಣಿಸ್ತಿಲ್ಲ. ಚಿಕನ್ ತೊಳೆದಾಯ್ತು. ಬಾಯ್ ಯಾರ್ದು ನಾನು ಈ ಥರ ಮಾಡೋಕ್ಕೆ ಸಾಧ್ಯ ಫ್ರೆಂಡ್ಸ್. ಲಾಗ್ ಮಾಡು ಲಾಗ್ ಮಾಡು ಲಾಗ್ ಮಾಡು ಲಾಗ್ ಮಾಡೋ ಅನ್ಕೊಂಡು ನಾನು ಬಟ್ರ್ ಮಾಡ್ಕೊಂಬಿಟ್ಟಾಳ ಈ ಬುಸ್ಕಿ ಮರಿ. ನಾ ಹೇಳ್ದೆ ಅಷ್ಟು ಚೆನ್ನಾಗಿ ಮಾಡಿದೆ. ಏನಿಲ್ಲ, ನಾ ಹೇಳ್ದನ್ನೆಲ್ಲ ಕೇಳ್ಬಿಟ್ಟೆ. ಈಗ ಕೇಳ್ತಿರೋದೇನಾಗಿ ಎಲ್ಲೋ ಒಂದೊಂದು ಕೇಳ್ತಿದೆ. ನಿಮಗೂ ಇಂಟ್ರೆಸ್ಟ್ ಇಲ್ಲ ಅಂತ ಕೇಳ್ತೀವಿ. ನಮ್ಮಂತಲ್ಲ ಮನೆಗಿದೆ ಫ್ರೆಂಡ್ಸ್. ಚಿಕನ್ ಹಾಕೊಳ್ಳಿ. ಇಲ್ಲ ಇಲ್ಲ, ನಾನು ಹಾಕ್ತಾವ್ರಿ. ಇವನ್ ರೆಸಿಪಿ ನೋಡ್ಕೊಂಡು ಮಾಡಿದ್ರೆ ನೀವು ಅದನ್ನ ಮಾಡ್ಕೊಂತಿದ್ರೆ ಮಾಡಿಬಿಡ್ತೀವಿ. ಈ ಥರ ನೀವು ನೋಡ್ಕೊಂಡು ಮಾಡ್ತೀವಿ. ಚೆನ್ನಾಗಿದ್ರೆ ನಾನು ತಿಂದು ಹೇಳ್ತೀನಿ, ಅವ್ರು ಬೇಕಾದ್ರೆ ಮಾಡ್ತಾರೆ. ತಿಂದಾದ್ಮೇಲೆ ಹೇಳ್ಬೇಕು, ಈಗಲೇ ಯಾವುದು ಹೇಳ್ಬಾರ್ದು. ನೀನು ಗಮ್ಮತ್ ಮಾಡ್ತೀವಿ ತಗೊಂಡ್ರಿ. ಗಮ್ಮಂತೆ ಮಾಡ್ತೀನಿ, ನೋಡ್ತಿರೋ ಗಾಯ್ಸ್. ಚೆಂದಾಗಿ ಏನು ಅಂತಾರಲ್ಲ, ತಿರುಗಿ ರೋಸ್ಟ್ ಮಾಡಾಕ ಈಗ ಗರ 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 ಗರ. ಇವಾಗ ಅರ್ಶಿನ ಹಾಕ್ತಾ ಇದ್ದೀನಿ. ಏನಾದ್ರು ಹೇಳು. ಉಪ್ಪು ಗಾಯ್ಸ್, ನಮ್ಮ ವೈಫು ಬುಸ್ಕಿ ಮರಿ ಉಪ್ಪಾಗಿದ್ದಾಳೆ. ಉಪ್ಪಾದರೆ ಅವಳೇ ತಿನ್ನಬೇಕು ಗಾಯ್ಸ್. ಎಲ್ಲ ರೋಸ್ಟ್ ಮಾಡಿದ್ದೀನಿ, ಮುಚ್ತಾ ಇದ್ದೀನಿ. ಒಂದು 10 ನಿಮಿಷ ಬ್ರೇಕ್ ತಗೊಳ್ಳಿ. ರಾಣಿಯಾಗಿ ಕುಳಿತಿರು ನೀನು, ರಾಣಿ ಹಾಗೆ ಮಹಾರಾಣಿಯ ಹಾಗೆ ಎಲ್ಲ ಕೆಲಸ ನಾನೇ ಮುಗಿಸುವೆ. ತನನಂ ತನನಂ ತನನಂ. ಚೆನ್ನಾಗಿಲ್ಲ ಫ್ರೆಂಡ್ಸ್? ರೋಸ್ಟ್ ಮಾಡಾಯ್ತು. ಇವಾಗ ನೀ ಏನು ಅಡುಗೆ ಹೇಳ್ಕೊಡೋ ನೀತೆ ಕೈ ಚೆನ್ನಾಗಿ ತೊಳೆದು ಕೈ ತೊಳೆದಿರೋ ಮರಗಿದೆ. ಅದಕ್ಕೆ ಈ ಕೈಯಲ್ಲಿ ನಿನ್ನ ಮಗನ ತೆಗ ತೊಳಿತೀನ. ಬಾಯಿ ತಿಕ್ಕೊಂಬರಾಗಿದ್ದು ಪಾರ್ಕ್ ಕೊಳಿತೀನಾಗಿರೋ ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ. ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಗೈಸ್, ಚಿಕನ್ ಮಸಾಲ ನಾ ಮಾಡ್ತಾನೆ ತೋರ್ಸ್ಕೊತೀನಿ, ಎಲ್ಲ ನೋಡ್ಲಿ ಅಂತ. ಗೈಸ್, ಗರಂ ಮಸಾಲ ಸ್ವಲ್ಪ ಹಾಕಬೇಕು. ನಾವು ಹಾಕ್ತೀವಿ ಗದರ್ ಮಾಡಿದಾಗ ಆ ಕಪ್ಪೆ ಅವರೆಲ್ಲ ಬಿಡೋದು ತಗದಾನೆ ಹೇಳೋದು. ಎಷ್ಟು ಚಮಚ ಆಗಲಿ? ಒಂದು
ನಾನು ಬ್ಲ್ಯಾಕ್ ಥರ ಕಾಣ್ತೈತೆ. ಫ್ರೆಂಡ್ಸ್, ಬುಸ್ಕಿ ಬೆಳಗಿದಲ್ಲ ನಾ ಬೆಳಗಿದಲ್ಲ ಕಮೆಂಟ್ ಮಾಡಿ. ನಾವು ಎಷ್ಟು ಬೆಳಗಾಗೈತೆ ನಿಮ್ಗೆ ಗೊತ್ತಿಲ್ಲ. ನನ್ನ ಕಲರೇನು ರಾಜಾವಲಿ ತಿಳ್ಕ ಗಮ್ಮಂತದ ಕಡೆ. ಫ್ರೆಂಡ್ಸ್, ಎಲ್ಲ ಥರನೂ ಹಾಕಿದ್ದೀವಿ. ಇವಾಗ ತಗೊಬಿಟ್ಟು ರುಬ್ಕೊಂಡ್ರ ಏನಾದ್ರು ಮಸಾಲೆನ ಊದ್ಬಿಡೋ ಬನ್ನಿ. ನೀರು ಹಾಕ್ಬೇಕಂತ ಕೊಡ ಮಾಡಾಗೈತಿದೆ. ಆಯ್ತು, ಅದನ್ನೇ ನಾನು ಅಂದದು. ಎಲ್ಲ ಥರ ಮಾಡೀನಿ ಫ್ರೆಂಡ್ಸ್. ಮುಚ್ಚಿಬಿಟ್ರೆ ತೀರ್ತು ಕಥ. ಇನ್ನೂ ಕೆಲಸ ಅದ ಅಲ್ವಾ? ಇನ್ನೂ ಟೇಸ್ಟ್ ನೋಡ್ಬೇಕು, ಉಪ್ಪು ಹಾಕ್ಬೇಕು, ಲಾಸ್ಟಿಗೆ ಏನೋ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು. ನನಗೆ ಗೊತ್ತು ಕಣೆ ಬೂಸ್ಗಿ ಮರಿ. ನನಗೆ ಒಳ್ಳೆ ತಿನ್ನಕ್ಕೆ ನಾ ಮಾಡ್ಕೊತಾವ. ಇವ್ರಿಗೆ ಎಲ್ಲರೂ ಕೊಡಲ್ಲ. ನಾನು ನಮ್ಮ ಫ್ರೆಂಡ್ ಕಪ್ಪೆ ಇಬ್ಬರಿಗೆ ಅದು. ಫ್ರೆಂಡ್ಸ್, ಇವಳು 2 ತಿಂಗಳು ಪಾಪು ಬಾಣ್ತಿ ಆ ಥರ ಕಾಣ್ತಾಳ. ಇವಳಿಗೆ ತಲೆಯೆಲ್ಲ ಬುದ್ಧಿಲಿ ಬಾಣ್ತಿ ಆದವರು ಇಲ್ಲಿಗೆಲ್ಲ ಕಟ್ಕೊಂಡು ಕಾಲಿಗೆಲ್ಲ ಸಾಕ್ಸಾಕೊಂಡು ಆಮೇಲೆ ಇದೆಲ್ಲ ಕೌನ್ಸ್ಕೊಂಡು ಇದು 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 ಜರ್ಕಿ ಥರ ಕಾಣುತ್ತೆ. ಇದು ಸ್ಟೈಲ್ ಮಾಡ್ತಾರೆ. ಎಣ್ಣೆಗಿನ ಕಾಲು ಎಣ್ಣೆ ಪಾಪು ಬಾಣ್ತಿ ಏನು ನೋಡೋದೇ ಇಲ್ಲ. ಬರೀ ಸ್ಟೈಲು ಸಾಯ್ತವ. ನಾವು ಹೊಡೆದ್ರ ತುಳಿದಾಕ್ಬಿಡ್ತೀನಿಲ್ಲ. ಇದುವರೆಗೂ ಲೇಟ್ ಹೊಡೆದಿಲ್ಲ. ಹೊಡೆದು ಬಿಟ್ರ ಹೊಡೆಯದೇ ಇಲ್ಲ. ನಾನು ಹೊಡ್ತಿದ್ದೀನಿ. ವಿಡಿಯೋಗೋಸ್ಕರ ಶೋ ಮಾಡ್ತಿದ್ದೀನಿ. ಶೋ ಅಲ್ಲ ಅದು ಮಾಮ್. ಎಲ್ಲ ಪೀಸ್ಗಳಿಗೂ ಡಿಲಿ ಅಂತ ಅದು ಅಡ್ಡೇ ಸಪ್ಪಾಗಿರೋ ಉಪ್ಪು ಹಾಕೋದು. ಉಪ್ಪು ಹಾಕ್ಬಿಟ್ಟು ನೀರು ಹಾಕಕ್ಕಾಗಲ್ಲ. ಫ್ರೆಂಡ್ಸ್, ಇದು ನಮ್ಮ ಅತ್ತೆ ಬೈದರೆ ಅದಕ್ಕೋಸ್ಕರ ಮಾಡ್ತಿರೋದು. ನಾನು ತಿನ್ನಕ್ಕಲ್ಲ. ದಿನ ಕೊಟ್ಟು ತಿನ್ನುತ್ತೆ. ಫ್ರೆಂಡ್ಸ್, ನನಗೆ ವಾರಕ್ಕೆ 2-3 ದಿನ ಇರಲೇಬೇಕು. ನನ್ನ ನಾನ್ ವೆಜ್ ತಿನ್ಬೇಡ ಅಂದ್ಬಿಟ್ರೆ ನ್ಯಾನಾಗ ಸತ್ತೋಗ್ಬಿಡ್ತೀನಿ. ನಾನು ಬದುಕಲ್ಲ. ನಾನ್ ವೆಜ್ ಪ್ರಿಯ ನಾನು. ವಾರಕ್ಕೆ 2-3 ದಿನ ಇರಲೇಬೇಕು ನನಗೆ ನಾನ್ ವೆಜ್. ಮನೆಯವ್ರು ಮಾಡಿಕೊಡ್ರೆ ಸರಿ, ಮಾಡಿಕೊಡದೆ ಇದ್ರೂ ಸರಿ. ಫ್ರೆಂಡ್ಸ್, ಸೊಪ್ಪು ಹಾಕ್ತಾ ಇದ್ದೇನೆ. ಅದನ್ನೇ ಅವನು ಹೇಳ್ತಾನೆ. ಅದು ನಾನೇ ಹೇಳ್ಬಿಟ್ಟೆ. ಫ್ರೆಂಡ್ಸ್, ಎಲ್ಲ ಆಗೋಯ್ತು, ಮುಗೀತು. ಈಗ ಹೇಳ್ತಿ ಟೇಸ್ಟ್ ನೋಡ್ತಿದ್ದೆ. ಈಗ ಅವ್ರು ಮಾಡೋ ಚಾಲೆಂಜ್ಗೆ ಟೇಸ್ಟ್ ತೋರಿಸ್ತೀನಿ. ಇವಾಗ ಇವತ್ತು 1 ಪೀಸ್ ಆಗಲಿ, 2 ಪೀಸ್ ಆಗಲಿ, ದಪ್ಪ ಪೀಸ್ ಆಗಲಿ, ಸಣ್ಣ ಪೀಸ್ ಆಗಲಿ, ಪೀಸು ಗೊತ್ತು ತಗೋ. ಎಂಜಾಯ್. ತಿನ್ನೋಳು. ನೀನು ನೋಡೋಣ. ತಿನ್ನು ಫಸ್ಟು. ನಾನು ತಿಂತೀನಿ. ಮತ್ತೆ ಹೆಂಗೆ ನಾವು ರೊಚ್ಚ ಗೆದ್ಬಿಟ್ರ ಊರು ತುಂಬ ಬಾಕ್ಲಾಗೋಯ್ತವ. ಹಂಗ ಸಾಡಿ ಏನೇನೋ ಹೇಳ್ಬಿಟ್ಟೆ. ಆಹಾ, ಚೆನ್ನಾಗಿಲ್ಲ. ಆಗಾರು ಚೆನ್ನಾಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಮ ಮೌಲನೂ ತಿಂದಿಲ್ವಾ? ಈ ಪಾಟಿ ಸೂಪರ್ ಆಗದ. ಕಲ್ದು ಹೋಗ್ಬೇಕು. ಪರವಾಗಿಲ್ಲ. ಯಾರಷ್ಟು ಓವರ್ ಆಗಂಗಿಲ್ಲ. ಓವರ್ ಆಗಿ ಆಡ್ತಿಲ್ಲ. ಅದು ಓವರ್ ಆಗದ, ಸೂಪರ್ ಆಗಿ ಅದಕ್ಕೆ. ಫ್ರೆಂಡ್ಸ್, ಚಿಕನ್ ಗೊಜ್ಜು ಚಾಲೆಂಜ್ ಆಗಿದ್ದಕ್ಕೆ ಮಾಡಿದೆ.
ಇದ್ರ ನೇಮ್ ಹೊಸ ನೇಮು ಕೊಚ್ಚು ಚಿಕನ್ ಫ್ರೈ ಅಂತ. ಸೊ ಮಾಡಿದ್ದೀನಿ, ಅದು ತಿಂದು ಇದ್ದಾಳೆ, ಸೂಪರಾಗಿದೆ ಅಂತೆ. ನೀವು ಟ್ರೈ ಮಾಡಿ, ಅಂದರೆ ನಾವು ಮಾಡ್ದಂಗೆ ಮಾಡಬೇಡಿ, ನಿಮ್ಮ ಮಿಸ್ಸಸ್ ಕೈಲೇ ಮಾಡಿಸಿ, ಸರಿನಾ? ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಷ್ಟಕ್ಕೆ ಲಾಸ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.